ಹಾಯ್ ಫ್ರೆಂಡ್ಸ್, ನಮಸ್ಕಾರ. ಪುನರ್ ಕ್ರಿಯೇಷನ್ಸ್ಗೆ ಸ್ವಾಗತ. ಇವತ್ತಿನ ವಿಡಿಯೋದಲ್ಲಿ ನಾವು ಹ್ಯಾಂಡ್ ಸ್ಟಿಚ್ನಲ್ಲಿ ಇಂಪಾರ್ಟೆಂಟ್ ಆಗಿರೋ ರನ್ನಿಂಗ್ ಸ್ಟಿಚ್ನ ಕಲಿಯೋಣ. ಪಾರ್ಟ್ 4ಅಲ್ಲಿ ನಾನು ABCD ಸೀರೀಸ್ನ ಹಾಕ್ತಾ ಹೋಗ್ತೀನಿ. ಇವತ್ತು ನಾವು ಪಾರ್ಟ್ 4Aಯಲ್ಲಿ ಹ್ಯಾಂಡ್ ಸ್ಟಿಚ್ಚಿಂಗಲ್ಲಿ ಫಸ್ಟಾಗಿರೋ ರನ್ನಿಂಗ್ ಸ್ಟಿಚ್ನ ನೋಡೋಣ. ರನ್ನಿಂಗ್ ಸ್ಟಿಚ್ಚಿಗೆ ಒಂದು ಹೆಮ್ಮಿಂಗ್ ಸೂಜಿ, ದಾರ, ಒಂದು ಟ್ರಿಮ್ಮರ್ ಮತ್ತು ಬಿಗಿನರ್ಸ್ಗೆ ಹೆಲ್ಪ್ ಆಗಲಿ ಅಂತ ನಾನು ಮಾರ್ಕರ್ ಪೀಸ್ ತೊಗೊಂಡಿದ್ದೀನಿ ಮತ್ತು ಒಂದು ಕಾಟನ್ ಬಟ್ಟೆ ತೊಗೊಂಡಿದ್ದೀನಿ. ನಾನಿಲ್ಲಿ ಸೂಜಿಗೆ ದಾರನ ಪೋಣಿಸ್ಕೊತಾ ಇದ್ದೀನಿ. ಹೇಗೆ ಪೋಣಿಸ್ಕೊತಾ ಇದ್ದೀನಿ ಅಂತಂದರೆ ಸಿಂಗಲ್ ಎಳೆ ದಾರ ಆಗಿರಬೇಕಿದು. ಇಲ್ಲಿ ತೋರಿಸ್ತೀನಿ ನೋಡಿ ವಿಡಿಯೋದಲ್ಲಿ. ಒಂದು ದಾರ ಉದ್ದ ಇದ್ದರೆ ಇನ್ನೊಂದು ದಾರ ಚಿಕ್ಕ ಇದ್ದರೆ ಸಾಕಾಗುತ್ತೆ. ಒಂದು ದಾರ ಉದ್ದಕ್ಕೆ ಬಿಟ್ಟು ಒಂದು ದಾರ ಚಿಕ್ಕಕ್ಕೆ ಬಿಟ್ಟು ದಾರ ಕಟ್ ಮಾಡಿ ಕೆಳಗಡೆ ಒಂದು ನಾಟ್ ಹಾಕೊಂಡ್ರೆ ರೆಡಿಯಾಗುತ್ತೆ ದಾರ. ನೋಡಿ ವಿಡಿಯೋದಲ್ಲಿ ನೋಡ್ತಾ ಇರ್ಬೋದು ನಾನು ಯಾವ ಥರ ಗಂಟು ಹಾಕ್ತೀನಿ ಅಂತ. ಬೆರಳಿಗೆ ರೋಲ್ ಮಾಡಿಕೊಂಡು ಹಿಂಗೆ ಸಿಂಪಲಾಗಿ ಹಿಂಗೆ ಹೇಳಿದ್ರೆ ನಾಟ್ ಕಂಪ್ಲೀಟ್ ಆಗುತ್ತೆ. ನೋಡಿ ಈ ಥರ ದಾರ ಹಾಕಿ ಬಿಟ್ಟರೆ ಆಗುತ್ತೆ. ನೋಡಿ ನಾನು ಇಲ್ಲಿ ತೋರಿಸ್ತಾ ಇದ್ದೀನಿ. ಈಗ ದಾರ ಕಂಪ್ಲೀಟ್ ಆಗಿದೆ. ಒಂದು ದಾರ ಲಾಂಗಾಗಿ ಬಿಟ್ಟಿದ್ದೀನಿ, ಒಂದು ದಾರ ಶಾರ್ಟಾಗಿ ಬಿಟ್ಟಿದ್ದೀನಿ. ಮತ್ತು ಒಂದು ಬಟ್ಟೆ ಮೇಲೆ ನಾನು ಸ್ಕೇಲಿಂದ ಮಾರ್ಕರ್ ಪೀಸಲ್ಲಿ ನೀಟಾಗಿ ಒಂದು ಲೈನ್, ಸ್ಟ್ರೈಟ್ ಲೈನ್ ಡ್ರಾ ಮಾಡ್ತಾಯಿದ್ದೀನಿ. ಇದು ಬಿಗಿನರ್ಸ್ಗೆ ಹೆಲ್ಪ್ ಆಗಲಿ ಅನ್ನೋ ಉದ್ದೇಶದಿಂದ ನಾನು ಫಸ್ಟು ಲೈನ್ ಹಾಕಿ ನಂತರ ಹೊಲಿಗೆ ಸ್ಟಿಚ್ ಹಾಕಿ ನಾನು ತೋರಿಸ್ತಾ ಇದ್ದೀನಿ. ಫುಲ್ಲು ಕಂಪ್ಲೀಟಾಗಿ ಪ್ರಾಕ್ಟೀಸ್ ಮಾಡಿ ಎಲ್ಲ ಕಲಿತ ಮೇಲೆ ಡೈರೆಕ್ಟಾಗಿ ಹಾಕ್ಬೋದು. ಆದರೆ ಬಿಗಿನರ್ಸ್ಗೋಸ್ಕರ ವೀಡಿಯೋ ಮಾಡ್ತಿರೋದ್ರಿಂದ ಲೈನ್ ಹಾಕಿ ಪ್ರಾಕ್ಟೀಸ್ ಮಾಡಿಸ್ತಾ ಇದ್ದೀನಿ ಅಷ್ಟೇ. ಇವಾಗ ನೋಡಿ ನಾನು ಸೂಜಿನ ಹಿಂದೆಯಿಂದ, ಬಟ್ಟೆ ಹಿಂದೆಯಿಂದ ಚುಚ್ಚಿ ಮತ್ತು ಮೇಲಿಂದ ಕೆಳಗಡೆ ತಗೊಂಡೋಗ್ತಾ ಇದ್ದೀನಿ ಸೂಜಿನ. ಏನೇ ಮಾಡಿದ್ರೂ ಸ್ಟಿಚ್ಚಿಂಗಲ್ಲಿ ಒಂದೇ ನೇರ, ಒಂದೇ ಅಂತರ. ನಾವು ಹಾಕೋ ಪ್ರತಿಯೊಂದು ಸ್ಟಿಚ್ನ ಉದ್ದ ಮತ್ತು ಅಂತರ ಸಾಧ್ಯವಾದಷ್ಟು ಒಂದೇ ರೀತಿ ಇರಬೇಕು. ಮತ್ತು ಒಂದೇ ಅಂತರದಲ್ಲಿ ಮೇಲೆ ಕೆಳಗಡೆ ಹೊಲಿತಾ ಹೋಗಬೇಕು. ಇದೇ ರೀತಿ ಸಂಪೂರ್ಣವಾಗಿ ಒಂದು ಸ್ಟ್ರೈಟ್ ಲೈನ್ನ ಹೊಲಿತಾ ಹೋಗಿ. ಇದೇ ಥರ ಒಂದು 10 ಲೈನ್ ಹಾಕಿ ನೀವು ದಿನದಲ್ಲಿ ಒಂದು 30 ಮಿನಿಟ್ಸ್ ಟು 1 ಅವರ್ ಟ್ರೈ ಮಾಡ್ತಾ ಹೋದರೆ ಕೈ ಕೂತ್ಕೊಬಿಡುತ್ತೆ. ಒಂದು 10 ಲೈನ್ನ ನೀವೇ ಡ್ರಾ ಮಾಡಿ ಡೈಲಿ ಹಿಂಗೆ ಪ್ರಾಕ್ಟೀಸ್ ಮಾಡ್ತಾ ಇರಿ. ಅದೇ ರನ್ನಿಂಗ್ ಸ್ಟಿಚ್ ಅನ್ನೋದು ನಿಮ್ಮ ಕೈ ಕೂತ್ಕೊಬಿಡುತ್ತೆ. ವೀಕ್ಲಿ 1 ವೀಡಿಯೋಸ್ ಆದರೂ ಆಗಲಿ ಕಂಪ್ಲೀಟಾಗಿ ಕಲಿತಾ ಹೋಗೋಣ. ರನ್ನಿಂಗ್ ಸ್ಟಿಚ್ನ ಕಂಪ್ಲೀಟಾಗಿ ನೀಟಾಗಿ ಕಲಿತು ಪ್ರಾಕ್ಟೀಸ್ ಮಾಡಿ ನೆಕ್ಸ್ಟ್ ಮುಂದೆ ಹೋಗೋಣ. ನಾವು ಕಷ್ಟ ಅನ್ನೋಂಥದ್ದು ಏನಿಲ್ಲ, ನಿಧಾನವಾಗಿ ಅಭ್ಯಾಸ ಮಾಡ್ತಾ ಹೋಗಿ ಅದೇ ಬಂದ್ಬಿಡುತ್ತೆ. ನಾವು ಫಾಸ್ಟಾಗಿ ಮಾಡ್ತೀವಿ, ಫಾಸ್ಟಾಗಿ ಎಲ್ಲ ಕಲ್ತ್ಬಿಡ್ತೀವಿ ಅಂದರೆ ಏನೂ ಕಲಿಯೋಕ್ಕಾಗಲ್ಲ. ನಿಧಾನವಾಗಿ ಒಂದೊಂದೇ ಸ್ಟಿಚ್ ನಿಧಾನ ಕೆಳಗಡೆಯಿಂದ ಸೂಜಿ ತೆಗೆದು ಮತ್ತು ಮೇಲಿಂದ ಕೆಳಗಡೆ ಹಾಕ್ಕೊಂಡು ನೀವು ಹಾಕೋ ಸ್ಟಿಚ್ಚಿಂಗು ಒಂದೇ ಅಳತೆಯಲ್ಲಿ ಬರಬೇಕು. ಮತ್ತು ಒಂದು ಸ್ಟಿಚ್ಚಿಂದ ಇನ್ನೊಂದು ಸ್ಟಿಚ್ಚಿಗೆ ಇರೋ ಗ್ಯಾಪನ್ನು ಕೂಡ ಒಂದೇ ಸಮಾನ ಇರಬೇಕು. ಆ ಥರ ನಿಧಾನವಾಗಿ ಒಂದು ದಿನಕ್ಕೆ ಒಂದು ಲೈನೇ ಆಗಲಿ ನಿಧಾನವಾಗಿ ಅಭ್ಯಾಸ ಮಾಡ್ತಾ ಹೋಗಿ. ಡೈಲಿ ಒಂದು 10ರಿಂದ 15 ನಿಮಿಷ ಪ್ರಾಕ್ಟೀಸ್ ಮಾಡಿ. ಇವಾಗ ನೋಡಿ ನಾನು ಸ್ವಲ್ಪ ಲೈನು ಕಂಪ್ಲೀಟ್ ಮಾಡ್ಕೊಂಡು ಬಂದು ಆಮೇಲೆ ವೀಡಿಯೋ ಆನ್ ಮಾಡಿದ್ದೀನಿ. ಇವಾಗ ಲಾಸ್ಟಲ್ಲಿ ಇದ್ದೀನಿ ನೋಡಿ. ನಾನು ಅಷ್ಟೇ ಎಲ್ಲ ಏನು ಕಲಿತು ಪರ್ಫೆಕ್ಟ್ ಅನ್ನೋದಿಲ್ಲ. ನಾನು ಇದೇ ಥರನೇ ಕಲ್ತಿದ್ದೀನಿ. ನಾನು ಈಗಲೂ ಇನ್ನೂ ಕಲಿತಾನೇ ಇದ್ದೀನಿ. ನಾನು ಇನ್ನೂ ನಿಧಾನವಾಗಿ ಒಂದೊಂದಾಗಿ ಸ್ಟಿಚ್ ಕಲ್ತ್ಕೊಂಡು ಬರ್ತಾಯಿದ್ದೀನಿ. ನನ್ನ ಜೊತೆ ನೀವು ಕಲೀರಿ, ನಿಮ್ಮ ಜೊತೆ ನಾನು ಕಲಿತೀನಿ. ಒಟ್ಟಿನಲ್ಲಿ ಪರ್ಫೆಕ್ಟ್ ಆಗೋಣ. ನಾವು 0ಇಂದ 100% ಪಕ್ಕ ನಾವು ಹೊಲಿತೀವಿ, ಮಾಡ್ತೀವಿ ಅನ್ನೋ ಧೈರ್ಯ, ಕಾನ್ಫಿಡೆನ್ಸ್ ನಿಮಗೆ ಬಂದೇ ಬರುತ್ತೆ. ವೀಡಿಯೋಸ್ ನೋಡ್ತಾ ಇರಿ, ಆದಷ್ಟು ಪ್ರಾಕ್ಟೀಸ್ ಮಾಡಿ. ಪ್ರಾಕ್ಟೀಸ್ ನೋಡಿ. ಇವಾಗ ಲೈನ್ ಕಂಪ್ಲೀಟ್ ಆಗ್ತಾ ಬಂತು. ಕಂಪ್ಲೀಟ್ ಆದಮೇಲೆ ನಾನು ನೆಕ್ಸ್ಟು ಹಿಂದೆ ಬ್ಯಾಕಲ್ಲಿ ಬಟ್ಟೆನ ಹಿಂದಕ್ಕೆ ತಿರುಗಿಸಿ ಅಲ್ಲಿ ಸ್ವಲ್ಪ ಬಟ್ಟೆನ ಹಿಂಗೆ ಚುಚ್ಚಿ ಸೂಜಿ ತೊಗೊಂಡು ನಂತರ ಕೆಳಗಡೆ ಇರುತ್ತಲ್ಲ ದಾರ, ಅದನ್ನು ಸೂಜಿ ಮೇಲ್ಗಡೆಯಿಂದ 2 ರೌಂಡ್ ತೊಗೊಂಡು ಸೂಜಿನ ನಿಧಾನವಾಗಿ ಮೇಲೆ ತೊಗೊಬರ್ತೀನಿ. ಆವಾಗ ಅಲ್ಲಿ ಒಂದು ನಾಟ್ ಕ್ರಿಯೇಟ್ ಆಗುತ್ತೆ, ಒಂದು ಗಂಟು ರೂಪುಗೊಳ್ಳುತ್ತೆ. ಅಲ್ಲಿ ಗಂಟು ಟೈಟಾಗಿ ಹಾಕಿದ ತಕ್ಷಣ ದಾರನ ಕಟ್ ಮಾಡಿ ನೆಕ್ಸ್ಟ್ ನೋಡಿ ಇವಾಗ ರೆಡಿಯಾಗಿದೆ ತೋರಿಸ್ತೀನಿ. ನೋಡಿ ಇವಾಗ ರನ್ನಿಂಗ್ ಸ್ಟಿಚ್ ರೆಡಿಯಾಗಿದೆ. ಫ್ರಂಟಲ್ಲಿ ನಮಗೆ ಸ್ಟಿಚ್ ಈ ಥರ ಕಾಣಿಸ್ತಾ ಇದೆ. ಸ್ವಲ್ಪ ಮಾರ್ಕರ್ ಇರೋದ್ರಿಂದ ನಿಮ್ಗೆ ಗೊತ್ತಾಗ್ತಿಲ್ಲ. ಬ್ಯಾಕ್ ಸ್ಟಿಚ್ ನೋಡಿ ಈ ಥರ ಬಂದಿದೆ. ಬ್ಯಾಕಿಂದ ಈ ಥರ ಕಾಣಿಸ್ತಾ ಇದೆ. ಸ್ಟಿಚ್ಚು ಆದಷ್ಟು ನೇರವಾಗಿ ಬಂದಿದೆ. ನಂದು ಸ್ವಲ್ಪ ಏರುಪೇರಿದೆ. ನಾನು ಪರ್ಫೆಕ್ಟ್ ಅಂತ ನಾನು ಹೇಳ್ತಾ ಇಲ್ಲ, ನಂದು ಏರುಪೇರೇ ಬಂದಿದೆ.
ಸಾಕು, ಇಷ್ಟು ಬಂದ್ರೂ ಎಷ್ಟೋ ಕಲ್ತಷ್ಟಾಗುತ್ತೆ. ಈ ವಿಡಿಯೋ ನಿಮಗೆ ಹೆಲ್ಪ್ ಆಗಿದರೆ ಪ್ಲೀಸ್ ಲೈಕ್ ಮಾಡಿ, ಕಮೆಂಟ್ ಮಾಡಿ, ಫ್ಯಾಮಿಲಿ ಆ್ಯಂಡ್ ಫ್ರೆಂಡ್ಸ್ ಜೊತೆ ಶೇರ್ ಮಾಡಿ. ಇನ್ನಷ್ಟು ಟೈಲರಿಂಗ್ ವೀಡಿಯೋಸ್ಗಳಿಗಾಗಿ ಪುನರ್ ಕ್ರಿಯೇಷನ್ಸ್ನ ಸಬ್ಸ್ಕ್ರೈಬ್ ಮಾಡಿ, ಸಪೋರ್ಟ್ ಮಾಡಿ. ಬಾಯ್.